ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBA ಆಧಾರಿತವಾಗಿರ್ತಕ್ಕಂಥ ಒಂದು ಘಟಕ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಧ್ಯಾಯಗಳು ಯಾವತ್ತಂದಾಗ 3ನೇ ಅಧ್ಯಾಯ ಪ್ರಾಚೀನ ಭಾರತದ ನಾಗರಿಕತೆಗಳು. ನಾಗರಿಕತೆಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಿಂಧು ಸರಸ್ವತಿ ನಾಗರಿಕತೆಗಳು, ವೇದಗಳ ಕಾಲದ ನಾಗರಿಕತೆ ಅಂತೇಳಿ ಕರಿತೀವಿ. ಇನ್ನು 4ನೇದು ಯಾವತ್ತಪ್ಪ ಅಂದ್ರೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳಂತೇಳಿ ಒಂದು ಅಧ್ಯಾಯ ಇದೆ. ನೆಕ್ಸ್ಟು ಪೌರ ಮತ್ತು ಪೌರತ್ವ ಅಂಥೇಳಿ ಮತ್ತೊಂದು ಅಧ್ಯಾಯ ಇದೆ. ಟೋಟಲ್ ಆಗಿ 3 ಅಧ್ಯಾಯಗಳ ಕೂಡಿಕೊಂಡು ಒಂದು ಯೂನಿಟ್ ಟೆಸ್ಟ್ ಅಥವಾ ಘಟಕ ಪರೀಕ್ಷೆ, ಅದು LBA ಆಧಾರಿತವಾಗಿರ್ತಕ್ಕಂಥ ಒಂದು ಘಟಕ ಪರೀಕ್ಷೆ ಆಗಿರ್ತದೆ. ಇನ್ನು ಮರುಸಿಂಚನ ಭಾಗದಲ್ಲಿ ಕೂಡ ಏನು ಮಾಡ್ತೀವಿ ಅಂತಂದರೆ ವಿಷಯವನ್ನು ಇಲ್ಲಿ ನೋಡ್ತೀವಿ ಮತ್ತು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ. 5ನೇ ಒಂದು ಮರುಸಿಂಚನದಲ್ಲಿ ನೋಡಿದಾದ್ರೆ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಒಂದು ಇದೆ. ಅದರಲ್ಲಿ ಮೊದಲೇ ಭಾಗ ಅಂತೇಳಿ ನೋಡ್ತೀವಿ. ಇನ್ನು ಪ್ರಾಚೀನ ನಾಗರಿಕತೆಗಳು ಅಂಥೇಳಿ ಮತ್ತೊಂದು ಭಾಗ ಇದೆ. ನೆಕ್ಸ್ಟು ನಾಗರಿಕತ್ವ ಅಂತಕ್ಕಂಥದ್ದು ಕೂಡ ಇದೆ. ಆಮೇಲೆ ನಾಗರಿಕತ್ವ ಅಂತಕ್ಕಂಥದ್ದು 1, 2 ಅಂತಕ್ಕಂಥವುಗಳು ಇದ್ದಾವೆ. ಇದಿಷ್ಟು ಏನಪ್ಪ ಅಂದ್ರೆ ಅಧ್ಯಾಯ ಮತ್ತು ಮರುಸಿಂಚನ ಅಂತಕ್ಕಂಥದ್ದು. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೀಡಿದ್ದೇನೆ. ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಓಕೆ, ಮೊದಲಿಗೆ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಭಾಗ 1. ಮುಖ್ಯ ಪ್ರಶ್ನೆ 1 ಏನಪ್ಪ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೊದಲೇದಾಗಿ ಸರಸ್ವತಿ ನದಿಯನ್ನು ಏನೆಂದು ಕರೆಯಲಾಗಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬಂದಿವೆ ಅಂತೇಳಿ 2ನೇ ಪ್ರಶ್ನೆ. 3ನೇದು ಪಿರಾಮಿಡ್ ಎಂದರೇನು ಅಂತೇಳಿದ. 4ನೇದು ಏನಪ್ಪ ಅಂದ್ರೆ ಮೆಸೊಪೊಟೇಮಿಯಾದ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದು ಅಂತೇಳಿದ. ಇನ್ನು 5ನೇದು ಭಾರತ ತನ್ನ ಪೌರರಿಗೆ ಯಾವ ರೀತಿಯ ಪೌರತ್ವವನ್ನು ನೀಡಿದೆ ಅಂತೇಳಿದ. 6ನೇದು ಆಸ್ತಿ ಸಂಪಾದನೆಯ ಮೂಲಕ ಪೌರತ್ವ ನೀಡುವ ನೀತಿ ಹೊಂದಿರತಕ್ಕಂಥ ದೇಶ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇದು ಹರಪ್ಪದ ಒಂದು ನಗರ ಯೋಜನೆ ಹೇಗಿತ್ತು ಅಂತೇಳಿ ತಿಳಿಸಬೇಕು. ಆಮೇಲೆ 8ನೇದು ಹವಾಂಗೋ ನದಿಯು ಚೀನಾದ ದುಗುಡು ಎಂದು ಕರೆಯಲಾಗುತ್ತದೆ ಏಕೆ ಅಂತೇಳಿ ಅದನ್ನು ಕೂಡ ಬರೀಬೇಕು. 9ನೇದು ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 10ನೇ ಪ್ರಶ್ನೆ 6 ವಾಕ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ವೇದಗಳ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮರುಸಿಂಚನ ಭಾಗದಲ್ಲಿ ನೋಡೋದಾದ್ರೆ ಪ್ರಾಚೀನ ನಾಗರಿಕತೆಗಳು 1, ಆಮೇಲೆ ಪ್ರಾಚೀನ ನಾಗರಿಕತೆಗಳು 2 ಅಂತೇಳಿದ. ಇನ್ನು ಅದೇ ರೀತಿ ನಾಗರಿಕತ್ವ 1, ನಾಗರಿಕತ್ವ 2 ಅಂತೇಳಿ ಇಲ್ಲಿ ಅಧ್ಯಾಯಗಳಿದಾವೆ. ಈ ಅಧ್ಯಾಯಗಳ ಕುರಿತು ಏನು ಮಾಡ್ತೀವಿ ಅಂತಂದ್ರೆ 5 ಒಂದು ಬಹುಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ನಾವು ರಚನೆ ಮಾಡಿದ್ದೇವೆ. ಮೊದಲೇದು ಆದಿಮ ಮಾನವರು ಮುಖ್ಯವಾಗಿ ಯಾವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಬಹು ಆಯ್ಕೆಗಳು ನೋಡ್ಬೋದು. ನೆಕ್ಸ್ಟು ಮೆಸೊಪೊಟೇಮಿಯಾ ಅಂತಕ್ಕಂಥ ಪದದ ಅರ್ಥವೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ 3ನೇದು ಯಾವುದಂತಂದರೆ ಭಾರತದಲ್ಲಿ ಪ್ರಥಮವಾಗಿ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ 4ನೇದು ಪೌರತ್ವವನ್ನು ಜನನದ ಮೂಲಕ ಪಡೆಯುವರು ಇಲ್ಲಿ ಯಾರು ಅಂಥೇಳಿ ಅದನ್ನು ಒಂದು ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 5ನೇದು ಯಾವತ್ತಪ್ಪ ಅಂದ್ರೆ ಭಾರತ ಪ್ರತಿಯೊಬ್ಬ ಪೌರನ ಕರ್ತವ್ಯವೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ 5 ಪ್ರಶ್ನೆಗಳಿದಾವೆ. ಇನ್ನು ಉತ್ತರ ಸಹಿತ ಏನು ಮಾಡ್ತಾ ಹೋಗೋಣ ಅಂತಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇ ಒಂದು ಒಂದು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿ ಮೊದಲೇ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಸರಸ್ವತಿ ನದಿಯನ್ನು ಏನೆಂದು ಕರೆಯಲಾಗಿದೆ ಅಂತೇಳಿ ಏನಂತೇಳಿ ಕರೀತಾರೆ ಅಂತಂದ್ರೆ ಗುಪ್ತಗಾಮಿನಿ ಅಂತೇಳಿ ಇಲ್ಲಿ ಕರೀತಾರೆ. ನೆಕ್ಸ್ಟು 2ನೇ ಪ್ರಶ್ನೆ ಯಾವುದಂತಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬಂದಿವೆ ಅಂತೇಳಿ ಪ್ರಶ್ನೆ ಇದೆ. ಎಲ್ಲಿ ಕಂಡು ಬಂದವಪ್ಪ ಅಂತಂದ್ರೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಏನಾಗ್ಯಾವತ್ತಂದ್ರೆ ಕಂಡು ಬಂದವ. 3ನೇ ಪ್ರಶ್ನೆ ಪಿರಾಮಿಡ್ ಎಂದರೇನು ಅಂತೇಳಿದ. ಗ್ರೀಕ್ ರಾಜರ ಸಮಾಧಿಯ ಮೇಲೆ ಕಟ್ಟಿಸಿದ ಅತ್ಯಂತ ಎತ್ತರದ ಗೋಪುರಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಪಿರಾಮಿಡ್ ಅಂತೇಳಿ ಕರಿತೀವಿ ಅಥವಾ ಪಿರಮಿಡ್ ಅಂತೇಳಿ ಕರಿತೀವಿ. ನೆಕ್ಸ್ಟು 4ನೇದು ಮೆಸೊಪೊಟೇಮಿಯಾದ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದು ಅಂತೇಳಿದ. ಕೇಂದ್ರ ಸ್ಥಳ ಯಾವುದಂದಾಗ 2 ನದಿಗಳಿದಾವೆ. ಆ 2 ನದಿಗಳು ಯಾವಪ್ಪ ಅಂದ್ರೆ ಯುಪ್ರೆಟಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ನದಿಗಳು ಕೇಂದ್ರ ಸ್ಥಳ ಆಗಿರ್ತವೆ. 5ನೇ ಪ್ರಶ್ನೆ ಭಾರತ ತನ್ನ ಪೌರರಿಗೆ ಯಾವ ರೀತಿಯ ಪೌರತ್ವ ನೀಡಿದೆ. ಉತ್ತರ ಯಾವುದಪ್ಪ ಅಂದರೆ ಏಕ ಪೌರತ್ವವನ್ನು ನೀಡಿದೆ. ಪೌರತ್ವದಲ್ಲಿ 2 ವಿಧಗಳು ಬರ್ತವೆ ಆ ಕಾರಣಕ್ಕಾಗಿ. ನೆಕ್ಸ್ಟು 6ನೇ ಪ್ರಶ್ನೆ ಆಸ್ತಿ ಸಂಪಾದನೆಯ ಮೂಲಕ ಪೌರತ್ವ ಪಡೆಯುವ ನೀತಿ ಹೊಂದಿರುವ ದೇಶ ಯಾವುದಂತೇಳಿ
ಆ ದೇಶ ಯಾವುದಪ್ಪ ಅಂದ್ರೆ ಮೆಕ್ಸಿಕೋ ದೇಶ. ಮುಖ್ಯ ಪ್ರಶ್ನೆ 2ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಂತಂದ್ರೆ ಹರಪ್ಪದ ನಗರ ಯೋಜನೆ ಹೇಗಿತ್ತು ಅಂಥೇಳಿ. ಆ ನಗರ ಯೋಜನೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಹರಪ್ಪದಲ್ಲೇ 2 ಅಥವಾ ಹೆಚ್ಚಿನ ಭಾಗಗಳನ್ನು ನಾವಿಲ್ಲಿ ಕಾಣ್ಬೋದು. ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ, ಇದನ್ನು ಕೋಟೆ ಅಂತೇಳಿ ಇಲ್ಲಿ ಕರೀತಾರೆ. ಇನ್ನು ಪೂರ್ವದ ಭಾಗ ಏನಪ್ಪ ಅಂದರೆ ವಿಶಾಲವಾಗಿದ್ದು ತಗ್ಗಿನ ಒಂದು ಪ್ರದೇಶದಲ್ಲಿದೆ. ಆ ಕಾರಣಕ್ಕಾಗಿ ಇದನ್ನು ಏನಂತೇಳಿ ಕರೆದಿರುತ್ತೆ ಅಂದ್ರೆ ಗ್ರಾಮ ಅಂತೇಳಿ ಕರೆದರು. ಪ್ರತಿಯೊಂದು ಭಾಗದ ಸುತ್ತಲೂ ಏನಪ್ಪ ಅಂದರೆ ಇಟ್ಟಿಗೆಗಳಿಂದ ಏನಂತಂದ್ರೆ ನಿರ್ಮಾಣವಾಗಿರ್ತಕ್ಕಂಥ ಗೋಡೆಗಳು ಕಂಡು ಬರ್ತವೆ. ಇದರಿಂದ ಗೋಡೆ ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಬಹಳಷ್ಟು ಭದ್ರವಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಸೊ ಹೀಗೆ ಹರಪ್ಪದ ಒಂದು ನಗರ ಯೋಜನೆ ಅಂತಕ್ಕಂಥದ್ದು ಇತ್ತು ಅಂತೇಳಿ ನಾವು ಬರಿಬೋದು. 8ನೇ ಪ್ರಶ್ನೆ ಹವಾಂಗೋ ನದಿಯನ್ನು ಚೀನಾದ ದುಗುಡು ಎಂದು ಕರೆಯುತ್ತಾರೆ ಏಕೆ ಅಂತೇಳಿ. ಸೊ ಏಕೆ ತಂದಾಗ ಇದೇನು ಮಾಡೋದಪ್ಪ ಅಂದ್ರೆ ಪ್ರವಾಹದ ನಂತರ ತನ್ನ ಹಾದಿಯನ್ನು ಇಲ್ಲಿ ಬದಲಿಸುತ್ತಿತ್ತು. ಪ್ರವಾಹಕ್ಕೆ ಮನೆಗಳು ಹಾನಿಯಾಗಿ ಜನವಸತಿಗೆ ಏನಾಗ್ತಿತ್ತು ಅಂದ್ರೆ ತೊಂದರೆ ಒಳಗಾಗ್ತಿತ್ತು. ಆಮೇಲೆ ಜನರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ಅಂತೇಳಿ ನೋಡ್ತೀವಿ. ಕೃಷಿ ಭೂಮಿ ಪ್ರವಾಹದಿಂದ ಏನಾಗ್ತಿತ್ತು ಅಂದ್ರೆ ಸಂಪೂರ್ಣವಾಗಿ ಹಾಳಾಗ್ತಾಯಿತ್ತು. ಕಾಲುವೆಗಳಂತಕ್ಕಂಥವುಗಳು ಕೂಡ ಇಲ್ಲಿ ಹಾನಿಗೆ ಒಳಗಾಗ್ತಾಯಿದ್ವು. ಆ ಕಾರಣಕ್ಕಾಗಿ ಈ ಹವಾಂಗೋ ನದಿ ಅಂತಕ್ಕಂಥದ್ದು ಚೀನಾದ ದುಗುಡು ಅಂಥೇಳಿ ನಾವಿಲ್ಲಿ ಕರಿತೀವಿ. 9ನೇ ಪ್ರಶ್ನೆ ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಅಂತೇಳಿ. ಇಲ್ಲಿ ವಿಧಾನಗಳು ಯಾವಪ್ಪ ಅಂತಂದ್ರೆ ಜನ್ಮದತ್ತ ಪೌರತ್ವ, ರಕ್ತ ಸಂಬಂಧ ಪೌರತ್ವ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಪಡಿತಕ್ಕಂಥ ಪೌರತ್ವ. ಇವಿಷ್ಟು ವಿಧಾನಗಳ ಮೂಲಕ ಏನು ಮಾಡ್ಬೋದು ಅಂದ್ರೆ ಭಾರತದ ಒಂದು ಪೌರತ್ವವನ್ನು ನಾವು ಇಲ್ಲಿ ಪಡೆದುಕೊಳ್ಬೋದು. ಮುಖ್ಯ ಪ್ರಶ್ನೆ 3ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ವೇದಗಳ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ವಿವರಿಸಿ ಅಂತೇಳಿ. ಇಲ್ಲಿ ವ್ಯತ್ಯಾಸದ ರೂಪದಲ್ಲಿ ನೋಡ್ಬೋದು. ಮೊದಲಿಗೆ ಏನಪ್ಪ ಅಂದ್ರೆ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಅಂತೇಳಿ. ಪೂರ್ವ ವೇದ ಕಾಲದಲ್ಲಿ ಏನಂತಂದ್ರೆ ಋಗ್ವೇದದ 10ನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು ಉತ್ತರ ವೇದ ಕಾಲದಲ್ಲಿ ಏನಂತಂದ್ರೆ ಹುಟ್ಟಿನಿಂದ ಜಾತಿ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ. ನೆಕ್ಸ್ಟು ಪೂರ್ವ ವೇದ ಕಾಲದಲ್ಲಿ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತಕ್ಕಂಥ 4 ವರ್ಣಗಳನ್ನು ಏನದು ಅಂತಂದ್ರೆ ಅಸ್ತಿತ್ವಕ್ಕೆ ಬಂದು. ಇನ್ನು ಉತ್ತರ ವೇದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಜಟಿಲಗೊಳ್ತದೆ. ನೆಕ್ಸ್ಟು ಪೂರ್ವ ವೇದ ಕಾಲದಲ್ಲಿ ವ್ಯಕ್ತಿಯ ವೃತ್ತಿಯ ಮೇಲೆ ವರ್ಣ ಅಂತಕ್ಕಂಥದ್ದು ಇಲ್ಲಿ ನಿರ್ಣಯವಾಗ್ತಿತ್ತು. ಇನ್ನು ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳು ಇರಲಿಲ್ಲ ಅಂತೇಳಿ ನೋಡ್ತೀವಿ. ಇನ್ನು ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಪೂರ್ವ ವೇದ ಕಾಲದಲ್ಲಿ ಇತ್ತು. ಇನ್ನು ವಿವಾಹ ಅಂತಕ್ಕಂಥದ್ದು ಜಾರಿಯಲ್ಲಿತ್ತು. ಇನ್ನು ಇಲ್ಲಿ ಏನಪ್ಪ ಅಂದರೆ ಉತ್ತರ ವೇದ ಕಾಲದಲ್ಲಿ ವಿಧವಾ ವಿವಾಹ ಅಂತಕ್ಕಂಥದ್ದು ಕೂಡ ಇಲ್ಲಿ ಪದ್ಧತಿ ಏನು ಮಾಡ್ತಾ ಇರುತ್ತೆ ಅಂದರೆ ನಿಷೇಧಿಸಲಾಗಿತ್ತು ಅಂತೇಳಿ ನೋಡ್ತೀವಿ. ಇನ್ನು ಪೂರ್ವ ವೇದ ಕಾಲದಲ್ಲಿ ರಾಜನನ್ನು ರಾಜನ ಅಂತೇಳಿ ಕರೆತಿದ್ರು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಉತ್ತರ ಒಂದು ವೇದ ಕಾಲದಲ್ಲಿ ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ ಅಸ್ತಿತ್ವದಲ್ಲಿದ್ದು ಅಂತೇಳಿ ವಿಷಯವನ್ನು ಬರಿಬೋದು. ಅಷ್ಟೇ ಏನಪ್ಪ ಅಂದ್ರೆ ರಾಜನ ಒಂದು ಸಹಾಯಕ ಇದ್ದ ವಿಧಾತ ಅಂತಕ್ಕಂಥದ್ದಲ್ಲಿ ಕಣ್ಮರೆ ಆಗ್ತದೆ ಅಂತೇಳಿ ಬರಿಬಹುದು. ಇದಿಷ್ಟು ಏನಪ್ಪ ಅಂದ್ರೆ ಇಲ್ಲಿ ವೇದಗಳ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ಒಂದು ವ್ಯವಸ್ಥೆ ಈ ರೀತಿಯಾಗಿತ್ತು ಅಂತೇಳಿ ಬರಿಬಹುದು. ಇನ್ನು ಭಾಗ 2ರಲ್ಲಿ ಮರುಸಂಚಿತ ಭಾಗ ಇತ್ತು. ಪ್ರಾಚೀನ ನಾಗರಿಕತೆಗಳು 1, ಪ್ರಾಚೀನ ನಾಗರಿಕತೆಗಳು 2 ಅಂತೇಳಿ. ಇನ್ನು ನಾಗರಿಕತ್ವ 1, ನಾಗರಿಕತ್ವ 2 ಅಂತೇಳಿ. ಈ ಒಂದು ಅಧ್ಯಾಯಗಳ ಮೇಲೆ ಏನಪ್ಪ ಅಂದ್ರೆ 5 ಬಹುಆಯ್ಕೆ ಪ್ರಶ್ನೆಯನ್ನು ಇಲ್ಲಿ ರಚನೆ ಮಾಡಿ ಇಲ್ಲಿ ನೀಡಿರ್ತಕ್ಕಂಥದ್ದು. ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ ಆದಿಮ ಮಾನವರು ಮುಖ್ಯವಾಗಿ ಯಾವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಯಾವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು ಅಂತಂದ್ರೆ ಕೃಷಿ ಮತ್ತು ಬೇಟೆಯಾಡುವಲ್ಲಿ ತಮ್ಮನ್ನು ತಾವು ಏನು ಅಂತಂದ್ರೆ ತೊಡಗಿಸಿಕೊಂಡಿದ್ದರು ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ 2ನೇ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ಎಂಬ ಪದದ ಅರ್ಥವೇನು ಅಂತೇಳಿ. ಅರ್ಥ ಏನಂತಂದ್ರೆ ನದಿಗಳ ನಡುವಿನ ಪ್ರದೇಶ. ಇಲ್ಲಿ ಅರ್ಥವನ್ನು ಕೊಡುತ್ತದೆ. 3ನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮವಾಗಿ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂಥೇಳಿ. ಎಷ್ಟರಲ್ಲಿ ಜಾರಿಗೆ ಬಂತಪ್ಪ ಅಂದ್ರೆ ಆಪ್ಷನ್ ಸಿ 1955ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. 4ನೇ ಪ್ರಶ್ನೆ ಪೌರತ್ವವನ್ನು ಜನದ ಮೂಲಕ ಪಡೆಯುವರು. ಯಾರು ಪಡಿತಾರಪ್ಪ ಅಂದ್ರೆ ಭಾರತದೊಳಗಿನ ಯಾರು ಹುಟ್ಟುತ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಇಲ್ಲಿ ಈ ಒಂದು ಪೌರತ್ವವನ್ನು ಜನದ ಮೂಲಕ ಪಡಿತಾರೆ. 5ನೇ ಪ್ರಶ್ನೆ ಭಾರತದ ಪ್ರತಿಯೊಬ್ಬ ಪೌರನ ಕರ್ತವ್ಯವೇನಂತೇಳಿ. ಕರ್ತವ್ಯ ಏನಂತಂದಾಗ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬ ಪೌರನ ಕರ್ತವ್ಯ. ಇದಿಷ್ಟು ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಆಗಿತ್ತು. ಇನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಕೂಡ ಇಲ್ಲಿ ನೀಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು. ಇನ್ನು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.